ಗಿಲ್ಲಿ ಕಾವ್ಯ ಅವರಿಗೆ ಈ ರೀತಿ ಎಲ್ಲ ಮಾಡೋದು ಸರಿನಾ? ಗಿಲ್ಲಿ ಕಾವ್ಯವನ್ನ ಅಳಿಸಿದ್ದು ಸರಿನಾ? ಸೊ ಗಿಲ್ಲಿ ಆ ಫೋಟೋಗಳನ್ನ ಬಚ್ಚಿಟ್ಟಿದ್ದು ಸರಿನಾ? ಸೊ ಟಾಸ್ಕ್ಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ? ಸೊ ಇಲ್ಲಿ ಮನುಷ್ಯನಿಗೆ ವ್ಯಕ್ತಿತ್ವ ಅನ್ನೋದು ಇಲ್ವಾ? ಸೊ ಇದೆಲ್ಲ ಕತೆ, ಇದೆಲ್ಲ ಮಾತುಕತೆ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎರಡು ಪ್ರಮುಖಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ಫಸ್ಟ್ ಪ್ರಮೋದಲ್ಲಿ ಬಂದ್ಬಿಟ್ಟು ಗಿಲ್ಲಿ ಕಾವ್ಯ ಅವರನ್ನ ಆಳಿಸ್ತಾನೆ. ಸೊ ಸೆಕೆಂಡ್ ಪ್ರಮೋದಲ್ಲಿ ಬಂದ್ಬಿಟ್ಟು ಗಿಲ್ಲಿಗೆ ಕೊಟ್ಟಂತ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಎರಡು ಪ್ರಮೋಗಳಲ್ಲಿರುವಂತದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಸೊ ನಿನ್ನೆ ಎಲ್ಲರಿಗೂ ಗೊತ್ತಿರುವಂತದ್ದೇ, ಲಾಸ್ಟ್ ಎಪಿಸೋಡ್ ಮುಗಿಯುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಚಿಕನು, ಮಟನು ಮತ್ತೆ ಅವರಿಗೆ ಬೇಕಾದಂತ ಲಕ್ಸುರಿ ಟಾಸ್ಕ್ ಅಂದ್ರೆ ಬಜೆಟ್ ಆಗಿರುವಂತ ಒಂದು ತರಕಾರಿ, ಚಿಕನು, ಮಟನು, ತುಪ್ಪ, ಬೆಣ್ಣೆ, ಈ ರೀತಿ ಸುಮಾರು ಐಟಮ್ಗಳಲ್ಲಿ ಇರುತ್ತೆ, ಬ್ರೆಡ್. ಸೊ ಇವೆಲ್ಲ ಬೇಕಂತಂದ್ರೆ ನೀವು ಒಂದು ಕಂಡೀಷನ್ ಹಾಕ್ತಾರೆ ವಿಲನ್. ಸೊ ವಿಲನ್ ಏನ್ ಕಂಡೀಷನ್ ಹಾಕ್ತಾರೆ ಅಂತಂದ್ರೆ, ಇದನ್ನ ನೀವು ಬೇಕಂತಂದ್ರೆ ಈಗಾಗಲೇ ನೀವು ಲಕ್ಸುರಿಯನ್ನ ಕಳ್ಕೊಂಡಿದ್ದೀರಾ. ಸೊ ಇದು ಬೇಕು ಅಂತಂದ್ರೆ ನೀವೇ ಎಲ್ಲ ಜನಗಳಿಗೂ ಅಡಿಗೆ ಮಾಡಿ ಹಾಕ್ಬೇಕು. ಸೊ ಇಲ್ಲಿ ಏನಪ್ಪಾ ಟ್ವಿಸ್ಟ್ ಅಂತಂದ್ರೆ, ಗಿಲ್ಲಿ ಅವರಿಗೆ ಅಡಿಗೆ ಮಾಡಕ್ಕೆ ಬರಲ್ಲ, ಅಶ್ವಿನಿ ಅವರಿಗೂ ಮಾಡ್ತಾರೆ, ಬಟ್ ಅಷ್ಟೊಂದು ಕರೆಕ್ಟಾಗಿ ಅಡಿಗೆ ಮಾಡಕ್ಕೆ ಬರಲ್ಲ. ಸೊ ಇಲ್ಲಿ ಯಾವ ರೀತಿ ಅಡಿಗೆ ಮಾಡ್ತಾರೆ? ಸೊ ಇದನ್ನೇ ವಿಲನ್ ಅವರು ಕೊಟ್ಟು ಒಂದು ಮಜಾ ತಗೊಳ್ಳುವ ರೀತಿ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಇದಕ್ಕೆ ಬೇಕಾದ್ರೆ ನೀವು ರಜತ್ ಅವರನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಇಲ್ಲಿ ಟಾಸ್ಕ್ ಅನ್ನ ಒಪ್ಕೊಂಡ್ಮೇಲೆ ಮುಂದೆ ಹೋಗ್ತಿರ್ತಾರೆ. ಸೊ ಮುಂದೆ ಹೋದ್ಮೇಲೆ ಮತ್ತೆ ಬಿಗ್ ಬಾಸ್ ಅವರು ಕರೀತಾರೆ. ಸೊ ಏನ್ ಕರೆದು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ನಕ್ಕಿರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತೀವಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಕರೆದು ಮೆಲ್ಲ ಧ್ವನಿಯಲ್ಲಿ. ಸೊ ಫಸ್ಟ್ ಏನು ಟಾಪಿಕ್ ನಡೀತಾ ಇರುತ್ತಲ್ಲ, ಸೊ ಈ ಒಂದು ನಿಮಗೆ ಚಿಕನ್, ಮಟನ್ ಇವೆಲ್ಲ ನಿಮ್ಮ ಮನೆಯವರಿಗೆ ಬೇಕಂತಂದ್ರೆ ನೀವು ಇಬ್ಬರೇ ಅಡಿಗೆ ಮಾಡಬೇಕು, ಬೇಕಾದ್ರೆ ರಜತ್ ಅವ್ರನ್ನ ನೀವು ಸೇರಿಸ್ಕೋಬಹುದು ಅನ್ನುವಂಥ ಮಾತೇನಿರುತ್ತೆ. ಅದು ಎಲ್ಲರಿಗೂ ಮನೆ ಸದಸ್ಯರು ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ. ಬಟ್ ಅಲ್ಲಿ ಎಂಡ್ ಆದ್ಮೇಲೆ ಮತ್ತೆ ಹೋಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ವಿಲನ್ ಅವರನ್ನ ವಾಪಸ್ ಕರೀತಾರೆ. ಕರೆದ್ಬಿಟ್ಟು ಒಂದು ಮೆಲ್ಲ ಧ್ವನಿಯಲ್ಲಿ ಹೇಳ್ತಾರೆ, ಸೊ ನಿಮಗೆ ಒಂದು ಆಫರ್ನ ಕೊಡ್ತಾ ಇದ್ದೀನಿ. ಸೊ ಈ ಆಫರ್ ನಿಮ್ಗೆ ಓಕೆ ಅಂತಂದ್ರೆ, ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಾವ್ಯ ಅವ್ರನ್ನ ಅಳಿಸ್ಬೇಕಾಗತ್ತೆ. ಸೊ ಕಾವ್ಯ ಅವ್ರನ್ನ ಅಳಿಸ್ಬೇಕು. ನೀವು ಕಾವ್ಯ ಅವ್ರನ್ನ ಅಳಿಸಿದ್ರೆ ಸೊ ಅವ್ರಿಗೆ ಗೊತ್ತಾಗಬಾರ್ದು ನಾವು ಟಾಸ್ಕ್ ಕೊಟ್ಟಿದ್ದೇವೆ ಅಂತ. ಸೀಕ್ರೆಟ್ ಟಾಸ್ಕ್ ಇದು. ಸೊ ನೀವು ಅವ್ರನ್ನ ಅಳಿಸ್ಬೇಕು. ಅಳಿಸಿದ್ರೆ ನಾವು ನಿಮ್ನ ಮತ್ತೆ ಅಶ್ವಿನಿ ಅವ್ರನ್ನ ನೇರವಾಗಿ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಮಾಡ್ತೀವಿ ಅಂತ ಇಲ್ಲಿ ಒಂದು ವಿಲನ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರಿಗೆ ಒಂಥರ ಮನಸ್ಸು ಆ ಕಡೆ ಈ ಕಡೆ ಆಗುತ್ತೆ. ಪಾಪ ಗಿಲ್ಲಿ ಕಾವ್ಯವನ್ನು ಅಳಿಸ್ಬೇಕಲ್ಲ ಅಂತ. ಸೊ ಇಲ್ಲಿ ಈಗ ಅಶ್ವಿನಿ ಗೌಡ ಅವ್ರು ಅಂತಾರೆ ಓಕೆ ಅಂತ ಹೇಳ್ತಾರೆ. ಗಿಲ್ಲಿ ನಿಂಗೆ ಓಕೆನಾ? ನಾವು ನಿಂಗೆ ಓಕೆ ಅಂದ್ರೆ ನಂಗೆ ಓಕೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಪ್ಕೋರದ ಬೇಡವಾ ಅಂತ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ ಗಿಲ್ಲಿ ಅವರು. ಸೊ ಆಮೇಲೆ ಏನಾಗುತ್ತೆ, ಇಲ್ಲಿ ಒಪ್ಕೋತಾರೆ. ಒಪ್ಕೊಂಡಾದ್ಮೇಲೆ ಮೇನ್ ಆಗಿರೋದು, ಸೊ ಕಾವ್ಯ ಅವ್ರನ್ನ ಎಷ್ಟೊಂದು ಹರ್ಟ್ ಮಾಡ್ತಾರೆ. ಸೊ ಟಾಂಗ್ ಕೊಡ್ತಾ ಇರ್ತಾರೆ. ಅಂದ್ರೆ ನೀವು ಕಾರ್ಟೂನು, ನೀನ್ ಮಾಡಿದ್ ಸರಿ ಇಲ್ಲ, ನನ್ನನ್ನೇ ನೀನು ಅಮಿಟ್ ಮಾಡಿದೆ, ಸೊ ನೀನ್ ಎಷ್ಟು ಒಳ್ಳೆಯ ಅಂತ ನಂಬಿದ್ದೆ. ಸೊ ಈ ರೀತಿ ಒಂಥರ ಮಾತಾಡಿ ಅವಳ ಮನಸ್ಸಲ್ಲಿ ಕೆಟ್ಟದನ್ನ ಬಿತ್ತು ಬಿಡ್ತಾರೆ ಗಿಲ್ಲಿ ಅವರು. ಸೊ ಅದು ಮನಸ್ಸಿಗೆ ತುಂಬಾ ನಾಟ್ಕೊಂಡ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವುದು ಕೂಡ ಗಿಲ್ಲಿ ಮನಸ್ಸಿಂದ ಹೇಳಿಲ್ಲ, ಇದಂತೂ ಖಚಿತವಾಗಿ ಗೊತ್ತಾಗುತ್ತೆ. ಅಂದ್ರೆ ಗಿಲ್ಲಿ ಅವರು ಕಾವ್ಯ ಮೇಲೆ ಎಷ್ಟಿರುವಂತ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನ ಇಲ್ಲಿ ನಾವು ನೋಡಬಹುದು. ಸೊ ಆ ವ್ಯಕ್ತಿ ವಿಲನ್ ಹೇಳ್ತಾ ಇದ್ರು ಕೂಡ ಮಾಡಕ್ಕೆ ಮನಸ್ಸು ಇಲ್ಲೇ ಇದ್ರೂ ಕೂಡ ಒಪ್ಕೋಬೇಕಾದಂತ ಪರಿಸ್ಥಿತಿ ಬಂತು. ಒಪ್ಕೊಂಡ್ರು. ಸೊ ಒಪ್ಕೊಂಡಾದ್ಮೇಲೆ ವಾಶ್ರೂಮ್ ಅಲ್ಲಿ ಹೋಗಿ ಅವ್ರನ್ನ ಕಿಚಾಯಿಸ್ತಾ ಇದ್ರು. ಎಲ್ಲರ ಮುಂದೆ ಜಾಸ್ತಿ ಕಿಚಾಯಿಸಲಿಲ್ಲ. ಸೊ ಅದೊಂದು ಅವ್ರ ಒಳ್ಳೆ ಗುಣ. ಯಾಕಂತಂದ್ರೆ ಎಲ್ಲರ ಮುಂದೆ ಒಂಥರ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ವಾಶ್ರೂಮ್ಗೆ ಹೋದಾಗ, ಅಲ್ಲಿ ಅಂದ್ರೆ ವಾಶ್ರೂಮ್ ಅಲ್ಲಿ ಇರುವಂತ ಏರಿಯಾದಲ್ಲಿ ಹೋಗ್ಬಿಟ್ಟು ಸೊ ಗಿಲ್ಲಿ ಹೇಳ್ತಾನೆ, ಸೊ ನೀನು ಈ ರೀತಿ ಮಾಡೋದು, ನೀನ್ ಲಕ್ಕಿ ಇಲ್ಲ, ಸ್ಪಂದನ ಲಕ್ಕಿ ಇಲ್ಲ, ನೀನ್ ಲಕ್ಕಿ, ಎಲ್ಲಕ್ಕಿಂತಾನೆ ಇಲ್ಲಿ ಇದನ್ನ ಬಂದಿರೋದು, ಹಂಗೆ ಹಿಂಗೆ ಅಂತ ಹೇಳಿ ಸುಮಾರು ರೀತಿ ಮನಸ್ಸಿಗೆ ಹರ್ಟ್ ಆಗುವಂತ ಮಾತನಾಡ್ತಾರೆ. ಬಟ್ ಏನ್ ಮಾಡೋದು, ಟಾಸ್ಕ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಯಾವ ರೀತಿ ಕಾವ್ಯ ಯಾವ ರೀತಿ ಗಿಲ್ಲಿನ ನಾಮಿನೇಟ್ ಮಾಡಿ ಒಂದಲ್ಲ ಮಾಡಿದ್ಲು ಅಂದ್ರೆ ಒಂದು ನಿಯಮದ ಪ್ರಕಾರ. ಸೊ ಹಾಗೆ ಇಲ್ಲಿ ಟಾಸ್ಕ್ ಕೊಟ್ಟಿರ್ತಾರೆ ವಿಲನ್ ಅವರು. ಸೊ ಟಾಸ್ಕ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಸೊ ಹಂಗಾಗಿ ಬಟ್ ಇಲ್ಲಿ ಅವರಿಬ್ಬರ ಒಂದು ಬಾಂಡಿಂಗ್ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತಂದ್ರೆ, ಇವರಿಬ್ಬರನ್ನ ಈ ಒಂದು ಸಿಚುವೇಶನ್ ನಲ್ಲಿ ಇಟ್ಟು ಅಂದ್ರೆ ಕಾವ್ಯ ಮನಸ್ಸಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಇನ್ನಷ್ಟು ಕೆಟ್ಟದನ್ನ ಹಾಕುವಂತ ಪ್ರಯತ್ನ ಬಿಗ್ ಬಾಸ್ ಮಾಡ್ತಿದಾರೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಅದೇ ರೀತಿ ಕಾಣ್ತಾ ಇದೆ. ಬಟ್ ಅವರಿಬ್ರು ಫ್ರೆಂಡ್ಶಿಪ್ ಯಾವ ರೀತಿ ನೋಡಿ, ಕಾವ್ಯ ಊಟ ಮಾಡಿಲ್ಲ ಅಂತ ಗಿಲ್ಲಿ ಕೂಡ ಊಟ ಮಾಡಿಲ್ಲ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಂದು ಇಡೀ ಮನೆಯನ್ನ ಗಿಲ್ಲಿನೇ ಆವರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವಿಲನ್ ಟಾಸ್ಕ್ ಅಲ್ಲಿ. ಅಂದ್ರೆ ವಿಲನ್ ಒಂದು ಎಂಟ್ರಿ ಬಂದಾದ್ಮೇಲೆ ಗಿಲ್ಲಿನೇ ಮನೆಯವರಿಗೆ ವಿಲನ್ ಆಗಿಬಿಟ್ಟಿದ್ದಾನೆ. ಸೊ ಆ ರೀತಿಯಲ್ಲಿ ವಿಲನ್ ಅವರು ಗಿಲ್ಲಿನ ಪೋಟ್ರೆ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಬಟ್ ಸಖತ್ತಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ರಘುಗೂ ಮತ್ತು ಗಿಲ್ಲಿಗೆ ಒಂದು ಫೈಟ್ ಆದಂಗೆ ಆಗುತ್ತೆ. ಹಿಂಗೆ ಸುಮ್ಮನೆ ಕಾಮಿಡಿ ಫೈಟು. ಸೊ ಇಲ್ಲಿ ಲೆಗ್ ಪೀಸ್ ಬೇಕಾಗಿರುತ್ತೆ, ಚಿಕನ್ ಲೆಗ್ ಪೀಸು. ನಾನು ಕೊಡಲ್ಲ ಅಂತ ಆಟ ಮಾಡ್ತಾನೆ. ಒಂದೇ ಕೊಡು ಅಂತ ಗಿಲ್ಲಿ ರಘು ಕೇಳ್ತಾ ಇದ್ರೆ, ನಾನು ಕೊಡಲ್ಲ. ಸೊ ನೀನು ನನ್ಗೆ ಕೊಟ್ಟಿದ್ಯಾ, ನನಗೆ ಮೊಟ್ಟೆ ಗಿರಿವಿ ಕೊಟ್ಟಿದ್ದೆ, ನೀನು ಮೊಟ್ಟೆ ಕೂಡ ಕೊಟ್ಟಿಲ್ಲ. ಸೊ ಹಂಗಾದ್ರೆ ನಿನ್ಗೆ ಯಾಕೆ ಚಿಕನ್ ಕೊಡ್ಲಿ ಅನ್ನೋ ಒಂದು ಮಾತು ಟಾಂಗ್ ಆಗುತ್ತೆ. ಸೊ ಒಂಥರ
ತುಂಬಾ ಕಾಮಿಡಿ ಮಾಡಿ ನಗಿಸ್ತಾ ನಿನ್ನೆ ಒಂದು ಎಪಿಸೋಡ್ ಪೂರ್ತಿ ಲೈವ್ ಅಲ್ಲಿ ಕೂಡ ತುಂಬಾ ಎನರ್ಜೆಟಿಕ್ ಆಗಿ ಕಾಣ್ತಿದ್ದು ಗಿಲ್ಲಿ ಅವರು. ಸೊ ಗಿಲ್ಲಿ, ರಜತ್, ಅಶ್ವಿನಿ ಅವರಿಗೆ ಒಂದು ಮನೆ ಅಡಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ದಿನ ಅಡಿಗೆ ಮಾಡಿ ಅವರಿಗೆ ಹಾಕಬೇಕು. ಸೊ ಯಾರು ಅದರಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ನನಗಂತೂ ಸಖತ್ತಾಗಿ ಅನಿಸ್ತಾ ಇದೆ. ನಾಮಿನೇಷನ್ ಮಾಡೋ ಸಂದರ್ಭದಲ್ಲೂ ಕೂಡ ನಿನ್ನೆ ಕೆಲವರು ಸರಿಯಾದ ಕಾರಣ ಕೊಟ್ಟರು, ಕೆಲವರು ಸರಿಯಾದ ಕಾರಣ ಕೊಟ್ಟಿಲ್ಲ. ರಜತ್ ಅವರು ರೊಮ್ಯಾನ್ಸ್ನ ಪದನ ಯೂಸ್ ಮಾಡಬಾರ್ದಾಗಿತ್ತು, ಬಟ್ ಅವ್ರು ಇರೋದು ಹಾಗೆ ಒಪ್ಕೊಳ್ಳೋಣ, ಬಟ್ ರೊಮ್ಯಾನ್ಸ್ನ ಪದ ಯೂಸ್ ಮಾಡಬಾರ್ದಾಗಿತ್ತು. ಸೊ ಅದು ಹೇಳ್ಬೇಕಂತ ಹೇಳಿಲ್ಲ, ಮಾತಿನ ಬರದಲ್ಲಿ ರಜತ್ ಅವರು ಹೇಳಿದ್ರು. ಸೊ ಅದಕ್ಕೆ ಹೋಗಿ ಸಾರಿ ಕೂಡ ಕೇಳಿದ್ರು ಅವರು, ರಜತ್ ಅವರು. ಸೊ ಏನೋ ನಿಮ್ಗೆ ಅದನ್ನ ಹರ್ಟ್ ಮಾಡ್ಬೇಕಂತ ಹೇಳಿಲ್ಲ, ಬಾಯಿ ತಪ್ಪಿ ಹೇಳಿಬಿಟ್ಟೆ ಅಂತ ಹೇಳಿದ್ರು. ಬಟ್ ಗಿಲ್ಲಿ ರಜತ್ ಅವ್ರ ಬಾಂಡಿಂಗ್ ಕೂಡ ಸಖತ್ತಾಗಿದೆ. ಮತ್ತೆ ಅಶ್ವಿನಿ ಮತ್ತೆ ರಜತ್ ಅವ್ರಿಗೆ ಕೂಡ ಒಂದು ಫೈಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಫೈಟ್ ಆಗುತ್ತೆ. ಕಚಡ ಅನ್ನೋ ಪದನ ಅಶ್ವಿನಿ ಅವರು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಅಲ್ಲಿ ಸುಮಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ಈ ಒಂದು ವಾರದಲ್ಲಿ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಈ ಒಂದು ಎಪಿಸೋಡ್ ಇಟ್ಟಿದಾರೇನೋ ಅನ್ನೋ ರೀತಿ ಇದೆ. ವಿಲನ್ ಕೂಡ ತುಂಬಾ ಮಜಾ ತಗೋತಾ ಇದಾರೆ ಅಂತ ಅನ್ಸುತ್ತೆ, ಸ್ಪರ್ಧೆಗಳು ಮಾಡೋ ರೀತಿ ನೋಡಿ. ಸೊ ಎರಡನೇ ಪ್ರಮೋದಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಫೋಟೋನ ನೀವು ಕದಿಬೇಕು. ಅಂದ್ರೆ ಕಿಚನ್ ಚಪ್ಪಾಳಿ ಬಂದಿರುವಂತಹ ಫೋಟೋ, ಯಾವ್ದಾದ್ರು 3 ಫೋಟೋನ ನೀವು ಮನೆಯ ಸ್ಪರ್ಧೆಗಳಿಗೆ ಗೊತ್ತಾಗದಂಗೆ ಎತ್ತಿ ಇಡಬೇಕು. ಸೊ ಅದನ್ನ ಗಿಲ್ಲಿ ಮಾಡಿ ಆಗಿದೆ. ಇದಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಆ ಒಂದು ಫೋಟೋ ಹೋಗಿಲ್ಲ, ತೆಗೆದುಕೊಂಡು ಹೋಗಿದಾರಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲರೂ ಗಿಲ್ಲಿ ಮೇಲೆ ಡೌಟ್ ಇದೆ. ಸೊ ಗಿಲ್ಲಿ ಫೋಟೋ ತಗೊಂಡು ಹೋಗಿದ್ದಾನೆ ಅಂದ್ರೆ, ನೀನು ದೇವರ ಮೇಲೆ ಆನೆ ಮಾಡುವ ಅಂತ ರಜತ ಕರ್ಕೊಂಡು ಹೋದ್ರೆ ಗಿಲ್ಲಿ ಅಲ್ಲಿಂದ ಪರಾಡ ಆಗಿಬಿಟ್ಟಿದ್ದಾನೆ. ಸೊ ಡೌಟ್ ಬಂದಿದೆ ಗಿಲ್ಲಿನೇ ಮಾಡಿರೋದಂತ. ನಮ್ಮ ಚೈತ್ರ ಕೇಳ್ತಾರೆ, ಅಲ್ಲಿ ಕಿಚನ್ ಜಾಬ್ ಫೋಟೋ ಹೋಗಿದ್ರು ಕೂಡ ನಿಮ್ಗೆ ಏನು ಅನಿಸ್ತಾ ಇಲ್ಲ ಅಂತಂದ್ರೆ ನೀವೇನಾದ್ರೂ ಮಾಡಿದ್ದೀರಾ ಅನ್ನೋ ಒಂದು ಡೌಟ್ ಬಂದಿದೆ. ಸೊ ಇದು ಏನೆಲ್ಲ ಆಗ್ಬಹುದು ಅಂತ ನೋಡೋಣ. ಬಟ್ ವಿಲನ್ ಕೊಟ್ಟಂತೆ 2 ಟಾಸ್ಕ್ ಅಲ್ಲೂ ಕೂಡ ಇಲ್ಲಿ ಗೆದ್ದಿದ್ದಾರೆ. ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಬಟ್ ಎಷ್ಟು ಹರ್ಟ್ ಆಗಿರ್ಬೋದು ಗಿಲ್ಲಿಗೆ ನೋಡಿ, ಅಪ್ಪ ಒಂದು ಕಾವ್ಯಾಗಿ ಅಳಿಸ್ಬೇಕು ಅನ್ನೋ ಒಂದು ಸನ್ನಿವೇಶದಲ್ಲಿ. ಬಟ್ ಟಾಸ್ಕ್ ಅಂತ ಗೊತ್ತಾದ್ಮೇಲೆ ಏನೆಲ್ಲ ಆಗ್ಬಹುದು, ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾವು ಕೂಡ ಇದ್ದೀವಿ. ಸೊ ಇವತ್ತಿನ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ. ಸಖತ್ತಾಗಿ ಬರ್ತಾ ಇದೆ. ಗಿಲ್ಲಿ ತುಂಬಾ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತದೆ, ಧ್ರುವಂತು ರಜತ್ ಅವ್ರದ್ದು ತುಂಬಾ ಫೈಟ್ ಆಯ್ತು ನಿನ್ನೆ, ಹೊಡೆದಾಡೋ ಮಟ್ಟಿಗೆಲ್ಲ ಹೋಗಿತ್ತು. ಏನ್ ಮಾಡೋಕ್ಕಾಗಲ್ಲ. ಸೊ ಅವರು ಒಂಥರ ಇದ್ದಾರೆ, ಇವರು ಒಂಥರ ಇದ್ದಾರೆ. ಬಟ್ ಧ್ರುವಂತ್ ಅವರು ಅವಾಗ ಚೇಂಜ್ ಆಗ್ತಾ ಇದ್ದ ಮನುಷ್ಯ, ಯಾಕಂತ ಗೊತ್ತಿಲ್ಲ. ಬಟ್ ಏನು ಗಿಲ್ಲಿ ಕೂಡ ಚೆನ್ನಾಗಿದ್ರೆ ಇಲ್ಲಿ ಅಶ್ವಿನ್ ಕೂಡ ಕೆಟ್ಟದಾಗೋದು, ಅಕ್ಷತಾ ಕೂಡ ಕೆಟ್ಟದಾಗೋದು, ಇನ್ನು ಸ್ಪಂದನ ಕೂಡ ಚೆನ್ನಾಗಿದ್ರೆ ಇಲ್ಲಿ ಮತ್ತೆ ಕಾವ್ಯ ಕೂಡ ಕೆಟ್ಟದಾಗೋದು. ಹಿಂಗೆ ಇದೇ ರೀತಿ ಒಬ್ರು ಚಲೋ ನೋಡೋದು, ಇನ್ನೊಬ್ರು ಕೆಟ್ಟಾಗೋದು. ಇಲ್ಲಿ ಹೋಗಿ ಅವ್ರು ಚಲೋ ಇಲ್ಲ, ಅವ್ರು ಹಿಂಗಿದೆ ಅನ್ನೋದು. ಆ ಕಡೆಯಿಂದ ಹೋಗಿ ಇವ್ರು ಚಲೋ, ಇವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಾಡಲ್ಲ ಅನ್ನೋದು ಸುಮಾರಾಗಿದೆ. ಮತ್ತೆ ನನಗೆ ಗಿಲ್ಲಿಗೆ ಧನುಷ್ ಕೊಟ್ಟಂತ ಕಾರಣಗಳು ಒಂಚೂರು ಸರಿಯಾಗಿಲ್ಲ. ಗಿಲ್ಲಿ ಸಖತ್ತಾಗಿ ಎಲ್ಲರೂ ಕೌಂಟರ್ ಕೊಟ್ಟು ಮಾತಾಡ್ದ, ಏನಾಗುತ್ತೆ ನನ್ನ ಬಗ್ಗೆ, ಏನಿದೆ ಅನ್ನೋದನ್ನ ಮನಸ್ಸು ಬಿಚ್ಚಿ ಪೂರ್ತಿಯಾಗಿ ಹೇಳಿದ. ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು ಗಿಲ್ಲಿ ಅವ್ರದ್ದು. ಸೊ ನಾನು ಗಿಲ್ಲಿ ಪರ ತಗೊಂಡು ಮಾತಾಡ್ತೀನಿ ಅಂತ ಅನ್ಕೋಬೇಡಿ, ಅಲ್ಲಿ ಏನ್ ನಡೀತಾ ಇದೆ ನಾನು ಹೇಳ್ತಾ ಇದೀನಿ. ಸೊ ಇಲ್ಲಿ ಗಿಲ್ಲಿ ಬಗ್ಗೆ, ಕಾವ್ಯ ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಅದೇ ಬೇರೆಯವರ ಬಗ್ಗೆ ಗಿಲ್ಲಿ ಮಾತಾಡಿದ್ರೆ ಸಿಟ್ಟು ಬರುತ್ತೆ. ಇದು ಮೇನ್ ಆಗಿ ರಾಶಿಕಾ ವಿಷಯದಲ್ಲಿ. ರಾಶಿಕಾ ಗಿಲ್ಲಿ ಕಾವಲ್ಲ ಅಂತ ಎಷ್ಟು ಬೇಕಾದ್ರೂ ಅನ್ಬೋದು. ಬಟ್ ಗಿಲ್ಲಿ ರಾಶಿಕಾ ಸೂರಜ್ ಅಂದ್ರೆ ಸಾಕು ಅವಳಿಗೆ ಉರಿ ಬಿಡುತ್ತೆ. ಸೊ ಇದಂತ ನ್ಯಾಯ ಅಲ್ವಾ? ಸೊ ಅದಕ್ಕೆ ಹೇಳೋದು, ಯಾರು ಕೊಡ್ಬೇಕಾದ್ರೂ ಕಾರ ಸರಿಯಾಗಿ ಕೊಡಿ ಅಂತ. ಸೊ ಅವ್ರು ಕೊಟ್ಟಾಗ ನಿಮ್ಗೆ ಯಾವ ರೀತಿ ಹರ್ಟ್ ಆಗುತ್ತೋ, ಸೊ ನೀವು ಕೊಟ್ಟಾಗ ಅವ್ರಿಗೆ ಅದೇ ರೀತಿ ಹರ್ಟ್ ಆಗೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟಾಯ್ತು ಇವತ್ತಿನ ಒಂದು ಪ್ರೊಮೋಗಳಲ್ಲಿ, ವಿಡಿಯೋಗಳಲ್ಲಿ ತುಂಬಾ ಸಖತ್ತಾಗಿ ಮೂಡಿ ಬರ್ತಾ ಇದೆ. ವಿಲ್ಲನ್ ಅವರ ಒಂದು ಕಾಟ ಜೋರಾಗಿದೆ. ಸೈಕಲ್ನ ತುಳಿತಾ ಇರಬೇಕು ಕಂಟಿನ್ಯೂ, ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಟಾಸ್ಕ್ ಅನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಸಿಗುತ್ತೆ ನೋಡಕ್ಕಂತ ಕಾಯ್ತಾ ಇದೀವಿ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಇವತ್ತಿನ ಎಪಿಸೋಡ್? ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ, ಏನ್ ಅನಿಸ್ತು? ಈ ಗಿಲ್ಲಿ ಕಾವ್ಯ ಅವರ ಬಾಂಡಿಂಗ್ ಆಗಿರ್ಬೋದು, ರಘು ಮತ್ತೆ ಗಿಲ್ಲಿ ಅವರ ಒಂದು ಫೈಟಿಂಗ್ ಆಗಿರ್ಬೋದು. ಸೊ ಎಲ್ಲದ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.